ಬಳ್ಳಾರಿಯ ರಕ್ತ ರಾಜಕೀಯದಲ್ಲಿ ರಾಜಶೇಖರ್ ಎಂಬಂತಹ ಯುವಕ ಬಲಿಯಾಗಿದ್ದಾನೆ. ಹೇಗೆ ಅನ್ನೋದ್ರ ಬಗ್ಗೆ ಮತ್ತೆ ಹೇಳ್ತಾ ಹೋಗ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತನ ದೇಹ ಹೊಕ್ಕಿದ್ದ ಗುಂಡು ಯಾರ ಗನ್ನಿಂದ, ಯಾವ ನಾಯಕನ ಬಂದೂಕಿನಿಂದ ಬುಲೆಟ್ ಹಾರಿತು? ರಾಜಶೇಖರ್ಗೆ ಶೂಟ್ ಮಾಡಿದ್ದು ಯಾರ ಗನ್ ಮ್ಯಾನ್? ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ಗಳು ಅಥವಾ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಕಾವಲಿಗಿದ್ದ ಗನ್ ಮ್ಯಾನ್ಗಳು? ಈಗಾಗಲೇ 7 ಬಂದೂಕುಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಗಲಭೆ ಸ್ಥಳದಲ್ಲಿ ಸಿಕ್ಕ ಬುಲೆಟ್ಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ರಾಜಶೇಖರ್ ರೆಡ್ಡಿಯ ದೇಹ ಹೊಕ್ಕ ಬುಲೆಟ್ನ ಈಗ ಆಲ್ರೆಡಿ FSLಗೆ ಕಳಿಸಿದ್ದಾರೆ. ಆ ಬುಲೆಟ್ ಯಾವ ಗನ್ನಿಂದು ಅಂಡ್ ಯಾರು ಇಟ್ಕೊಂಡಿದ್ರು ಅದನ್ನ ಮಾಹಿತಿ ಮೇಲಷ್ಟೇ ಬರಬೇಕು. ಇಲ್ಲಿ ತನಕ ಇನ್ನೂ ದೃಢಪಟ್ಟಿಲ್ಲ. ಎಲ್ಲ ಆಂಗಲ್ಗಳಿಂದಲೂ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಗಲಭೆಯ ದೃಶ್ಯಗಳು ಸಿಸಿಟಿವಿಗಳಲ್ಲಿ ಸರಿಯಾಗಿದೆ. ಸೊ ಹಾಗಾಗಿ ಸಿಸಿಟಿವಿಗಳನ್ನ ಈಗ ಎವಿಡೆನ್ಸ್ ಆಗಿ ಪರಿಗಣಿಸಿದ್ದಾರೆ ಪೊಲೀಸರು. ಜನಾರ್ದನ್ ರೆಡ್ಡಿ ಸೇರಿ 8 ಮಂದಿ ವಿರುದ್ಧ ಪೊಲೀಸರು ಕೇಸನ್ನ ಕೂಡ ಹಾಕಿದ್ದಾರೆ. ಬ್ಯಾನರ್ಗೆ ಶುರುವಾದ ಗಲಾಟೆ ಇಲ್ಲಿ ತನಕ ಬಂದು ನಿಂತಿದೆ. 1 ಹೆಣ 7-8 FIR. ಈಗ ಜನಾರ್ದನ್ ರೆಡ್ಡಿ ವಿರುದ್ಧವೂ ಕೂಡ FIR ಆಗಿದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಸೇರಿ ಒಟ್ಟು 8 ಮಂದಿಯ ವಿರುದ್ಧ FIR ಆಗಿದೆ. ಅದರಲ್ಲಿ ಜನಾರ್ದನ ರೆಡ್ಡಿ ಅವರಿಗೂ ಕೂಡ FIR ಅನ್ನ ಮಾಡಲಾಗಿದೆ. ಉತ್ತರವನ್ನ ಅವ್ರ ಸ್ಟೇಷನ್ಗೆ ಹೋಗಿ ಕೊಡ್ಬೇಕಾಗುತ್ತೆ. ಮೋತ್ಕಾರ್ ಶ್ರೀನಿವಾಸ್ ಅಂತ ಮತ್ತೊಬ್ರು A1 ಇಲ್ಲಿ ಜನಾರ್ದನ್ ರೆಡ್ಡಿ, A2 ಆರೋಪಿ ಸೋಮಶೇಖರ್ ರೆಡ್ಡಿ ಅವರ ಬ್ರದರ್, A3 ಶ್ರೀರಾಮುಲು. ಅಂದ್ರೆ ಮೇನ್ ಲೀಡರ್ಸ್ ಇವರು 3 ಜನ. ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು. A1, A2, A3 ಇವರೇ 3 ಜನ ಇದ್ದಾರೆ. ಉಳ್ದಂತೆ ನೋಡ್ಕೊಂಡು ಹೋಗೋದಾದ್ರೆ ಮೋತ್ಕಾರ್ ಶ್ರೀನಿವಾಸ್ ಅಂತ, ಪ್ರಕಾಶ್ ರೆಡ್ಡಿ, ರಮಣ, ದಮ್ಮೂರ್ ಶೇಖರ್, ಬಹುಶಃ ಇವರೆಲ್ಲರೂ ಕೂಡ ಅವರ ಆಪ್ತರು ಅಂತ ಕಾಣುತ್ತೆ. ಮೋತ್ಕಾರ್ ಶ್ರೀನಿವಾಸ್, ಪ್ರಕಾಶ್ ರೆಡ್ಡಿ, ರಮಣ ಹಾಗೆ ಅಲಿಖಾನ್ ಅಂತ ಇವರಿಷ್ಟು ಜನ ಸೇರಿದಂತೆ ಒಟ್ಟು 8 ಮಂದಿಯ ವಿರುದ್ಧ ಕೇಸ್ಗಳು ದಾಖಲಾಗಿದೆ. ಅಲಿಖಾನ್ ಸೇರಿ ಒಟ್ಟು 8 ಮಂದಿ. ಅದರಲ್ಲಿ A1 ಆರೋಪಿ ಗಾಲಿ ಜನಾರ್ದನ ರೆಡ್ಡಿ, A2 ಆರೋಪಿ ಸೋಮಶೇಖರ್ ಅವರು, A3 ಆರೋಪಿ ಶ್ರೀರಾಮುಲು. ಅದರ ಜೊತೆಗೆ ಉಳಿದಂಥವರು ರಾಜಶೇಖರ್ ಅಣ್ಣ ಈಶ್ವರ್ ಕೊಟ್ಟಂತಹ ದೂರಿನಡೀಗ ಕೇಸ್ ದಾಖಲಾಗಿದೆಯಂತೆ. ರಾಜಶೇಖರ್ ಅವರ ಅಣ್ಣ ಅಂದ್ರೆ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾನಲ್ಲ ಪಾಪ ಆತ. BNS ಆಕ್ಟ್ 103, 352, 351 ಆರ್ಮ್ಸ್ ಆಕ್ಟ್ ಅಡಿ ಕೇಸನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಆ ವೆಪನ್ಸ್ ಎಲ್ಲವೂ ಕೂಡ ಸೇರುತ್ತೆ ಇದರಲ್ಲಿ. ಆರ್ಮ್ಸ್ ಆಕ್ಟ್ ಅಂದ್ರೆ ಅದೇ ಬರುತ್ತೆ. ಇನ್ನು ಕೊಲೆ, ಶಾಂತಿ ಭಂಗ, ಕ್ರಿಮಿನಲ್ ಬೆದರಿಕೆ ಅಡಿ ಕೂಡ ಕೇಸ್ ದಾಖಲಾಗಿದೆ ಇಷ್ಟು ಜನರ ವಿರುದ್ಧ. ಈಗ ಆಲ್ರೆಡಿ ಒಟ್ಟು ಯಾರ್ಯಾರ ಹತ್ರ ಗನ್ ಇತ್ತು ಎಲ್ಲರ ಗನ್ನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಲ್ಲರ ವಿರುದ್ಧವೂ ಪ್ರತ್ಯೇಕ 4 ಕೇಸ್ಗಳನ್ನ ಪೊಲೀಸರು ಇದರಲ್ಲಿ ದಾಖಲು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆ ರಾಜಶೇಖರ್ ದೇಹವನ್ನ ಹೊಕ್ಕಿತ್ತಲ್ಲ ಬುಲೆಟು, ಅದನ್ನು ಕೂಡ ಈಗ ಆಲ್ರೆಡಿ FSLಗೆ ಕಳಿಸಿದ್ದಾರೆ. ಯಾರ ಗನ್ನಿಂದ ಫೈರ್ ಆಗಿದ್ದು ಅಂತ ಅದೆಲ್ಲ ರಿಪೋರ್ಟ್ ಬಹಳ ಬೇಗ ಸಿಕ್ಬಿಡುತ್ತೆ. ಆದಷ್ಟು ಬೇಗ ಸಿಗ್ತಾ ಇದ್ದಂತೆ ನಿಮ್ಗಳ ಮಾಹಿತಿ ತರ್ತೀವಿ ನಾವು. ಅದು ಕಾಂಗ್ರೆಸ್ ಅವರ ಏನು ಗನ್ ಮ್ಯಾನ್ಗಳಿದ್ರಲ್ಲ ಅಲ್ಲಿಂದಲೇ ಫೈರ್ ಆಗಿದ್ದ ಅಥವಾ ಇವ್ರ ಕಡೆಯಿಂದಲ್ಲ ಅನುಮಾನಗಳು 2 ಕಡೆ ಇದೆ. ಹಾಗಾಗಿ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ಈಗ ಆಲ್ರೆಡಿ ದಾಖಲಾಗಿದೆ. ಒಟ್ಟು 8 ಜನರ ವಿರುದ್ಧ. ಅದರಲ್ಲಿ A1 ಆರೋಪಿ ಗಾಲಿ ಜನಾರ್ದನ ರೆಡ್ಡಿ, A2 ಆರೋಪಿ ಸೋಮಶೇಖರ್ ರೆಡ್ಡಿ, A3 ಆರೋಪಿ ಶ್ರೀರಾಮುಲು.